ಅಕ್ಕ ಅಡಿಗೆ ಏನು ಮಾಡಿ ವಾ ಹೊಟ್ಟೆ ಹಸ್ತತಿ. ಹಾಂ ಅಡಿಗೆ ಅವ ತಂಗಳ ರೊಟ್ಟಿ ಇತ್ತ, ತಂಗಳ ರೊಟ್ಟಿ ಮ್ಯಾಗ ಬಿಟ್ಟೆನವ. ಹಾಂ ಒಂದಿಟ್ಟು ಏನದ ಕಾರ್ಬ್ಯಾಳಿ ಕಾರ್ಬ್ಯಾಳಿ ಮಾಡಿದ್ನಿ. ಅದ ಅನ್ನದಾಗ ಮತ್ತು ರೊಟ್ಯಾಗ ಒರೆಸ್ಕೊಂಡು ತಿನ್ನಕತ್ತಿ, ಅನ್ನದಾಗೂ ಆಕತ್ ಅಂತೇಳಿ ಕಾರ್ಬ್ಯಾಳಿ ಮತ್ತು ಅನ್ನ ಮಾಡೀನಿ ಅಷ್ಟವ. ಏನ್ಕ ಅಲ್ಲ ಯವ್ವ ಕಟಕ್ ರೊಟ್ಟಿ ಮ್ಯಾಗ ಬಿಟ್ಟಿಯ ಯವ್ವ, ನನಗೆ ಏನಾರ ತಿನ್ನಂಗಾಗಿತ್ತಲ್ಲ ಯವ್ವ, ಹೊಟ್ಟೆ ಹಸ್ತಿತ್ತು ನನಗೆ. ನೀ ಏನು ಕಟಕ್ ರೊಟ್ಟಿ ಮಾಡ್ಕೊಂತ ನಿಂತೀವ? ಎಷ್ಟೊತ್ತನ ಹಂಗ ಅಲ್ವಾ, ತಾಸು ಗಂಟ್ಲೆ ಕುಂತು ಬಡ್ದೇನಿ ಹಂಗಲ್ಲ ರೊಟ್ಟಿನ. ಕಡಕ್ ರೊಟ್ಟಿ ಎಂಥ ಶಿಮಿಯಾಗಿ ಹಾಕವು ಏನು? ಅಲ್ಲ ಕಡಕ್ ರೊಟ್ಟಿನ ಇರುವಲ್ದಕ್ಕೆ ಕಾರ್ಬ್ಯಾಳಿ ಇದಕ್ಕೆ ಮಾಡಿ ನಮ್ಗೆ ಅದನ್ನ ತಿನ್ನಂಗೆ ಹಂಗಿಲ್ಲ ಯವ್ವ. ಏನಾರ ಒಂದಿಟ್ಟು ಕೋಳಿ ಪಾಳಿ ತಂದು ಮಾಡ್ಬೇಕಿಲ್ಲ, ಕೋಳಿ ಸಾರು. ಅಲ್ಲ ಒಂದು 4 ದಿನದಾಗನ ಒಂದು ವಾರದಾಗ ಹೊಕ್ಕೇನಂತ ಹೇಳಿ 15 ದಿನ ಆತು. ಇಲ್ಲೇ ಗೂಟ ಜಡ್ಕೊಂಡದಾರ ತಾಯಿ ಮಕ್ಕಳು. ಒಂದು ರೇಷನ್ ತಂದು ಹಾಕ್ಬೇಕನ್ನೋದಿಲ್ಲ, ಒಂದು ಏನಾರ ಮನೆಗೆ ಕೆಲಸ ಮಾಡ್ಬೇಕನ್ನೋದಿಲ್ಲ, ಏನಿಲ್ಲ. ತಿಂತಾವು ಹೊರ ಹೊಕ್ಕವ ಅವು. ಈಕಿ ತಿಂತಾಳೆ ಆರಾಮ್ ಕುಂದಿರ್ತಾಳೆ. ಮತ್ತು ಈಕಿಗೆ ಕೋಳಿ ಸಾರು ಮಾಡಿ ಹಾಕ್ತೇನೆ ತಡಿಕಿ, ಕೋಳಿ ಸಾರು. ಅಲ್ಲ ನಮ್ಮ ಮನ್ಯಾಗ ದುಡಿಯಾರ ಗತಿ ಇಲ್ಲ, ಅದನ್ನು ನಮಗೆ ಎತ್ತಾಕ್ರ ಒಂದು ಲವ್ ಮಾಡಿ ಲಗ್ನ ಮಾಡ್ಕೊಲ್ಲ ಅಂತಂದು ಎಷ್ಟು ಕೇಳಕತ್ತೀನಿ. ಅದು ಲವ್ ಅದ್ರದ್ದು ಯಾವ್ದು ಸಕ್ಸಸ್ ಆಗಲ್ದು. ನಾನು ಗಟ್ಟಿದೇನೆ ದುಡಿದು ತಂದು ಹಾಕಕ್ಕೆ. ಅದು ಒಂದು ಎಲ್ಲರ ಕೆಲಸ ಚಲೋ ಗಟ್ಟಿ ಅಂದರೂ ಹುಡುಕಿಲ್ಲ. ದಿನಗೂಲಿಯಾಗಿ ನಾವು ಬದುಕಾಕತ್ತೇವೆ, ಮತ್ತು ಇವ್ರು 3 ಮಂದಿನ ಹೆಚ್ಚಿಗೆ ಸಾಕಾಕತ್ತೇವಿ. ಮತ್ತು ಈಕಿ ಕೋಳಿ ಸಾರು ಬೇಕೇ ಬೇರೆ ಬೇಕಂತ ಕೋಳಿ ಸಾರು. ಅಲ್ಲ ಶಂಬಿ, ಅಲ್ಲ ನೀ ಏನಂದಿದ್ದಿ? ಒಂದು ವಾರ ಅನ್ನತ್ಲೆ ಹೊಕ್ಕೇನಿ, ಮಕ್ಕಳದ ಲಗ್ನ ಫಿಕ್ಸ್ ಆಗೈತವ, ಹೊಕ್ಕೇನೆ ಅಂದಿದ್ದಿಲ್ಲ ನೀನು. ಏನೋ ಕೆಲಸ ಎತ್ತಿ ಬಂದಿದ್ದೆ ಅಂದಿ. ಅಲ್ಲ ಬರೋಬ್ಬರಿ 15 ದಿನ ಆಯ್ತು ನೀವು ನಾಳೆ ಸಮರಕ್ಕೆ ಇನ್ನೂ ಇಲ್ಲದಿರಲಿಲ್ಲ. ಈಗ ಏನು ಮನ್ಯಾಗ ಏನು ಹಕ್ಕಿಕತ್ ನಡೆದತ್ತೆ ಅನ್ನೋದು ಗೊತ್ತಾಗಲ್ದಲ್ಲ ನಿಮ್ದು. ಈಗ ಏನು ಮಾಡ್ಕೊಂಬಂದಿರಿ? ನೀವು ಇಲ್ಲಿ ಬಂದು 15 ದಿನ ಗೂಟ ಹೊಡ್ಕೊಂಡಿದ್ದು ನೋಡಿದ್ರೆ ನನಗೇನೋ ಅನ್ಸಾತತ್ಲಿ. ನೀವೇನಾರ ಮನೆಗೆ ನೀವು ಮಾರ್ಕೊಂಡು ಬಂದಿರ ಇತ್ತಾಗ, ಇನ್ನು ಮನೆ ಏನಾರ ಹರಾಜಿಗೆ ಹೋತ? ಏನೋ ಯಾಕ ಏನು ಹಿಂಗೆ ಅನ್ನಕತ್ತಿಲ್ಲ ನೀನು? ಅಲ್ಲ ಹಿಂಗೆ ಕೇಳಾಕತ್ತೆ ನಾನು ತಪ್ಪು ತಿಳ್ಕೊಬೇಡ. ಆದ್ರೂ ನನಗೇನೋ ಡೌಟ್ ಬಂತವ. ಯಾಕಂದ್ರೆ ನೀ ಹಿಂದಿದ್ದೆಲ್ಲ ಮಕ್ಕಳ ಮದುವೆ ಫಿಕ್ಸ್ ಆಗೈತವ, ಬಂಗಾರದಂಗೆ ಸಸ್ತ್ಯಾರು ಸಿಕ್ಕಾರ, ಸೌಕಾರ ಮನೆ ಹುಡುಗಿಯಾರು ಸಿಕ್ಕಾರ, ಹಂಗೆ ಹಿಂಗೆ ಲವ್ ಮಾಡ್ಯಾವು, ತಾವ ಫಿಕ್ಸ್ ಮಾಡ್ಕೊಂಡವು, ಲಗ್ನ ಮಾಡೋದೈತವ, ಹಂಗೆ ಹಿಂಗೆ ಏನೇನು ಅನ್ನಲಿಲ್ಲ. ಮತ್ತೇನು ಸುದ್ದಿನೇ ಇಲ್ಲಲ್ಲ, ಲಗ್ನದ್ದು ಸುದ್ದಿಲ್ಲ, ಹೊಳ್ಳಿ ಮನೆಗೆ ಹೋಗೋ ಸುದ್ದಿಲ್ಲ. ಮತ್ತು ನೋಡಿದ್ರೆ ಇಲ್ಲೇ ನಮ್ಗೆ ಕೋಳಿ ಸಾರು ಮಾಡಿ ಅದಕ್ಕೆ ಮಾಡಿ ಹಾಕ್ಬೇಕಿಲ್ಲ ಅನ್ನಕತ್ತಿ. ಅಲ್ಲ ಇಲ್ಲಿ ದುಡ್ಯಾರ ನೆಟ್ಟಿಯೇನೆ, ಅದನ್ನು ನಮಗೆ ಟೆಂಪ್ರರಿ ಕೆಲಸಕ್ಕೆ ಹೋಗತ್ತಿ ಬರ್ತತಿ. ಒಮ್ಮೆ ಕೆಲಸ ಹತ್ತತಾವ, ಒಮ್ಮೆ ಹತ್ತಂಗಿಲ್ಲ. ಅದಕ್ಕೆ ಏನು ನಿನ್ನ ಮಕ್ಕಳಂತೂ 1 ರೂಪಾಯಿ ಏನು ಸಾಮಾನು ತಂದು ಹಾಕಿಲ್ಲ ಸಂತಿ. ನಾನು ಹಂಗೆ ಹಿಂಗೆ ಗುಂಡಾಡಿಸಿ ಇದ್ದಿದ್ದು ರೊಕ್ಕದಾಗ ಸಂತಿ ಮಾಡಿ ಹಾಕಕತ್ತೇನು. ನೀನು ನನಗೆ ಕೇಳಕತ್ತಿಲ್ಲ ಕೋಳಿ ಸಾರು ಮಾಡಿ ಹಾಕಂತ ಎಲ್ಲಿಂದ ತಂದು ಹಾಕ್ಲಾನ? ಮನ್ಯಾಗ ಒಂದು ಬಿಟ್ರೆ ಇನ್ನೊಂದು ಕುರ್ಚಿ ಎಲ್ಲ ಕುಂದ್ರಾಕ ಅಷ್ಟು ಗತಿಗೆಟ್ಟು ಕುಂತೇವೆ ನಾವು. ಅಂತದ್ರಾಗ ಹೋಗ್ಲಿ ಬಿಡ, ಏನೋ ನಮ್ಮ ತಂಗಿ ದೂರ ಸಂಬಂಧಿ ಬಂದಾಳ ಅಂತೇಳಿ ನಾನು ಸಾಕೊಂಡದೇನಿ. ಹಿಂಗೆ ಅನ್ನಕತ್ತ ಅಂತ ತಿಕ್ಕೋಬೇಡ, ತಪ್ಪು ನಮ್ಮದು ಒಂದಿಟ್ಟು ಕಷ್ಟ ನೋಡು. ಅದೇ ಕಾರ್ಬೇಳಿನ ಒರೆಸ್ಕೊಂಡು ತಿನ್ನಕತ್ತೇವಿ. ಏನು ಹಕ್ಕಿಕತ್ತೆ ತಿಳಿದ್ರೆ ಸತ್ಯ ಏನು ಅನ್ನೋದ್ರೆ ಹೇಳ, ಏನು ಅನ್ನೋದ್ರೆ ಗೊತ್ತಾಗಬೇಕಲ್ಲ ನನಗೆ. ಇವು ನಿನ್ನ ಮಕ್ಳು ಬರ್ತಾವೆ ಹೊಕ್ಕ ಬರ್ತಾವೆ, ಏನು ದುಡಿಯಂಗಿಲ್ಲ ತುಕ್ಕ ಬಿಡಂಗಿಲ್ಲ. ಮತ್ತು ಇವ್ಕೆ ಮದುವೆ ಬೇರೆ ಕೇಳಿ ಇವಕ್ಕೆ ಅಲ್ಲೇ ನಾ ಲಗ್ನ ಮಾಡ್ಕೊಂಡು ಸಸ್ತ್ಯಾರ ತಂದ್ರಲ್ಲ ಸಾಕತಿ ಹೆಂಗೆ ಅವ್ರನ್ನ ಸಸ್ತ್ಯಾರನ? ಅಲ್ಲ ಇವ್ರನ್ನ ಏನು ನೋಡಿ ಅವು ಮದುವೆ ಮಾಡ್ಕೊಳಕತ್ತಾವು, ಅದು ಒಂದು ತಿಳಿವಲ್ದು. ಮನಿದೇನು ಈ ವಿಚಾರ? ಮತ್ತು ಗಂಡು ಸಿಕ್ಕಾನ ಅಂದಿ, ಗಂಡು ಎಲ್ಲದಾನ ಇನ್ನೂ ಬೆಟ್ಟಾಗಿಲ್ಲ, ಹೊಳ್ಳಿ ಗಂಡು ಬಂದಾನ ಅಂದಿ, ಎಲ್ಲೇ ಇನ್ನೂ ಮನೆವರೆಗೆ ನನಗೆ ಬೆಟ್ಟಿ ಮಾಡಿಸಿಲ್ಲ ನೀನು. 15 ದಿನ ಹೊತ್ತು ಅದು ಗಂಡ ಬಿಟ್ಟು ಹೆಂಗೆ ಬೇರೆ ಕಡೆ ಅದಾನ? ಬೇರೆ ಯಾರನ್ನಾರು ಲಗ್ನ ಮಾಡ್ಕೊಂಡು ಹೇಳು, ಅದನ್ನಾರ ಹೇಳು. ಏನು ಅನ್ನೋದು ಹಕ್ಕಿಕತ್ತ ತಿಳಿವಲ್ದಾಗೈತಿ. ಅದನ್ನೆಲ್ಲ ಚಿಂತಿ ಬಿಟ್ಟು ಕೋಳಿ ಸಾರು ಕೇಳಾಕತ್ತೀವ ನೀನು. ಏನು ಮಾಡ್ಬಿಡಕ್ಕ ಯಾಕ ಮಕ್ಕಳು ಲಗ್ನ ಫಿಕ್ಸ್ ಆಗೈತಿ. ಅವು ಹುಡುಗಿಯಾರು ಒಮ್ಮೆ ಹ್ಞೂ ಅನ್ನೋದು, ಒಮ್ಮೆ ಒಲ್ಲ ಅನ್ನೋದು, ಒಮ್ಮೆ ಹ್ಞೂ ಅನ್ನೋದು, ಒಮ್ಮೆ ಒಲ್ಲ ಅನ್ನೋದು ಮಾಡಕತ್ತವ. ಏನು ಅನ್ನೋದು ತಿಳಿವಲ್ದಾಗೈತಿ. ಅವ್ರನ್ನ ಬೆಟ್ಟಾಗಿ ಅದನ್ನು ಏನದ ಫಿಕ್ಸ್ ಮಾಡ್ಕೊಂಡ ಬರೋಣ ಅಂತೇಳಿ ಹೋಗ್ಯಾವ ಒಟ್ಟು ಹುಡುಗರು. ಇನ್ನೂ ಏನು ಸುದ್ದಿ ತಂದಿಲ್ಲವು. ಏನು ಹಂಗೆ ಹೊಂಟೈತವ ನಮ್ಮದು ಮನಿದು ಸ್ವಲ್ಪ ಅಲ್ಲಿದು ಇದು ಮಾಡಾಕತ್ತಾರ. ಹಾಗಾಗಿ ಕೆತ್ಕೊಂಡ್ಬಂದಿವ. ಹೊಳ್ಳಿ ನಾನು ಆ ಕಡೆ ಹೋಗಿಲ್ಲ, ಹೋಗ್ಬೇಕು. ನನ್ನ ಗಂಡ ಮತ್ತು ಹೇಳಿನಿಲ್ಲ ಇವಕ್ಕ ಇನ್ನೊಬ್ಬಕ್ಕಿಂತ ಲಗ್ನ ಮಾಡ್ಕೊಳ ಅಂತ, ಚಂದ್ರುಳಿ ಚೆಲುವಿನ ಲಗ್ನ ಮಾಡ್ಕೊಳ ಅಂತ ಹೇಳಿಲ್ಲ. ಕೆಟ್ಟ ಮಸಡಿ ಹೆಣ್ಣಿನ ಮಾಡ್ಕೊಂಡು ಅದನ್ನು ಚಂದ್ರುಳಿ ಚೆಲುವಿ ಅಂತ ಬೆನ್ನತ್ತೇನ, ಅದನ್ನು ಮಾಡ್ಕೊಳನ. ಹಾಗಾಗಿ ಆ ಕಡೆ ಲಕ್ಷೇ ಪಾಳಕತ್ತವಂಗ, ಹಾಗಾಗಿ ಅಲ್ಲೇ ಹೋಗ್ಯಾನ. ಹಾಗಾಗಿ ಏನು ಮಾಡೋದ್ವಾ ಮನ್ಯಾಗ ಇಲ್ಲಿ ನೀನು ಆಸರ ಅಂತ ಬಂದು ಕುಂತೇನು ನೋಡಿ. 15 ದಿನದ ಹೊತ್ತಾತು. ನನ್ನ ಸ್ವಲ್ಪ ದಿನವ ಹೊಕ್ಕೇನ ಮನೆಗೆ. ಓಕೆ ಏನು ತಪ್ಪು ತಿಳ್ಕೊಬೇಡವಾ ನೀನು. ಓಕೆ ಇಲ್ಲ ಶಂಬಿ, ಮತ್ತು ಏನು ನಮ್ಮಕ್ಕ ಹೊರಗೆ ಹಾಕತ್ತ ಅಂತ ತಿಳ್ಕೊಬೇಡ. ಏನು ನಾವು ಬಡವ್ರವ, ನಿನಗೆ ಕಣ್ಣಿಗೆ ಕಾಣತ್ತಲ್ಲ. ಒಂದು ಟಿ ವಿ ಇಲ್ಲ, ಒಂದು ಫ್ರಿಜ್ ಇಲ್ಲ, ಒಂದು ವಾಷಿಂಗ್ ಮಷಿನ್ ಇಲ್ಲ, ಇನ್ನೇನಿಲ್ಲ ಮನೆಯಾಗ ನೋಡಿ. ಏನಿಲ್ಲ ಹಾಕ್ಕೊಳಕ್ಕೆ ಕೆಳಗೆ ಹಾಕ್ಕೊಳಕ್ಕೆ ಒಂದು ಚಾಪ್ ಇಲ್ಲ. ಇದ್ದಿದ್ದು ಬಿದ್ದಿದ್ದವ ಸೀರೆನ ಹೊಲಿಸಿ ಕಂಬಳಿ ಕೌದಿ ಹೊಲಿಸಿ ಅದ್ರಾಗ ಹಾಸ್ಕೊಳ್ಳೋದು ಅವನ ಹೊತ್ಕೊಳ್ಳೋದು ಅವನ ಮಕ್ಕಳದು ಮಾಡ್ತೀವಿ. ಅದು ಸತ್ಯಗತಿ ಇಲ್ಲ ನಮಗೆ. ಅಂತದ್ರಾಗ ನೀವು ಬಂದಿರೋ ಹೋಗಿ ಬಿಡಂತ ಬಂದೇವ. ಮತ್ತು ಬಂದಿರಿ ಅದಕ್ಕೆ ನಾನು ಮತ್ತು ನಿಮ್ಗೆ ಮನಸ್ಸಿಗೆ ನೋವು ಆಕತ್ತೆ ಅಂತ ನಾನು ಹೇಳಿದ್ದಿಲ್ಲ. ಆದ್ರೂ ಏನು ತಪ್ಪು ತಿಳ್ಕೊಬೇಡ. ನಮ್ಮದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊ. ಏನು ತಗೋ ಯಾಕ ನಾನು ತಿಳ್ಕೊತೀನಿ. ಏನು ನಾನು ಬೇಜಾರು ಮಾಡ್ಕೊಂಡಿಲ್ವ. ಈಗ ನನ್ನ ಪರಿಸ್ಥಿತಿನೂ ಒಂದು ರೀತಿ ಹಂಗೆ. ನಿನಗೊಂದು ಎಕ್ಸ್ಟ್ರಾ ಒಂದು ಏನು ನನಗೊಂದು ಎಕ್ಸ್ಟ್ರಾ ಮಗ ಅದಾನ ಅಷ್ಟೇ. ಇಬ್ಬರದು ಸೇಮ ಅಲ್ವ? ಅಲ್ಲ ಹುಡುಗರಿಗೆಲ್ಲರ ಕೆಲ್ಸಕ್ಕೆ ಹೋಗೋಣ ಅವಕ್ಕೆ ದುಡಿಯಾಕೆ ಹಚ್ಚೋಕೆ.
ಇವ ಎಲ್ಲ ಸಾಲಿ ಕಲ್ಸಿಲ್ಲ ಮೂಲಿ ಕಲ್ಸಿಲ್ಲ ಯಾಕೆ ಸಾಲಿಗೆ ಕಲಿತ್ರೆ ಅವು ಹೊಕ್ಕವು ಕೆಲಸ ಕೊಡ್ತಾರೆ ಏನು ಸಾಲಿಲ್ಲ ಮೂಲಿಲ್ಲ ಅಡ್ಡಾಡಿದ್ವು ಅವಾಗ ಸಾಲಿಗೆ ಹಚ್ಚಿದ್ರೆ ಈಗ ನೋಡಿದ್ರೆ ಅಡ್ಡಾಡ್ತಾವೆ ಏನು ಮಾಡ್ಬೇಕು ಎಲ್ಲರ ಒಂದು ದಂಧೆ ಹಚ್ಕೊಡ್ಬೇಕು ಅಂದ್ರೆ ಕೈಯಾರ ರೊಕ್ಕ ಬೇಕು ಯಾವ್ದಾರ ಒಂದು ಅಂಗಡಿ ಇಟ್ಕೊಟ್ಟೆ ನನಗೆ ಯಾವ್ದಿಲ್ಲ ಏನು ಮಾಡ್ಬೇಕು ಹಾಗಾಗಿ ಯಾವ್ದಾರ ಒಂದು ಹುಡುಕೊಂಡು ಗಟ್ಟಿ ಆಗಿರಪ್ಪ ಅಂತ ಹೇಳಿ ನಾನು ಏನು ಅವು ಹುಡುಗಿಯಾರ್ದು ಸ್ವಲ್ಪ ಸುದ್ದ ಆಗ್ಬಿಟ್ರೆ ಲಗ್ನ ಆಗೇ ಬಿಡ್ತೈತೆ ಇವಾಗ ಹುಡುಗಿ ಮನೆಯರು ಸೌಕಾರ ಅದಾರ ದೊಡ್ಡ ಮನೆ ಐತಿ ಅದ್ರಾಗ ಸೆಟಲ್ ಆಗ್ಬೇಕಂತ ನಮ್ದು ಪ್ಲ್ಯಾನ್ ಮಾಡೀವಿ ನೋಡ್ಬೇಕು ಅವು ಹುಡುಗಿಯಾರು ಒಮ್ಮೆ ಹಿಂಗೆ ಅನ್ನಕತ್ತಾವು ಪಟಕ್ಕನ ಹ್ಞೂ ಒಂದೊಂದು ತಾಳಿ ಕಟ್ಟೆ ಕರ್ಕೊಂಬಂದು ಅಪ್ಪ ಅಂತ ಹೇಳಿ ನಾನು ನೋಡೋಣ ಹೋದಿಲ್ಲ ಏನು ಕತೆ ನೋಡೋಣ ಅಲ್ಲಿ ಅಷ್ಟು ಸೌಕಾರ ಹುಡುಗ್ಯಾರ ಅಂತಿದಿ ಅಲ್ಲ ಇವ್ರು ಮಾಡ್ಕೊಳಕ್ಕೆ ಒಪ್ಕೊಂತವನು ತಾಳಿ ಕಟ್ಟಿ ಕರ್ಕೊಂಬ ಅಂತಿಲ್ಲ ಅವ್ರ ಮನೆ ಒಪ್ಕೊಂತಾರಣ ಬಿಡ್ತಾರಣ ಹಾಕಿ ಅನ್ನೋದ್ರಂತ ಏನು ಮಾಡ್ತಿ ಸೌಕಾರ ಮನೆ ಆಮೇಲೆ ಅಲ್ಲಿ ಸೆಟಲ್ ಆಕೇನ ಅಂತಿಲ್ಲ ಅಷ್ಟು ಈಸಿ ಐತೆ ಅನ್ಕೊಂಡೇನು ನಿನ್ನ ತಂದೆ ತಾಯಿನ ಬಿಡ್ತಾರಂತ ಮಾಡಿ ನಗರಗಡಿ ಯಾಕ ನೀ ಸುಮ್ಮನೆ ಇರಕ್ಕ ಅವ್ರು ಅಷ್ಟು ಇದು ಇಲ್ಲ ನಿನಗೆಲ್ಲ ಗೊತ್ತಾಗಂಗಿಲ್ಲ ನೀ ಸುಮ್ಮನೆ ಅವು ಸೌಕಾರ ಮಂದಿ ಅವು ಮತ್ತು ಗಂಡ ಮಕ್ಕಳಿಲ್ಲ ಎರಡು ಹೆಣ್ಣು ಮಕ್ಕಳು ಅವು ಅಕ್ಕ ತಂಗಿ ಅಣ್ಣ ತಮ್ಮ ತೊಗೊಂಡ್ಬಿಟ್ಟು ಬಂದ್ರೆ ಚಿಂತಿನೇ ಇಲ್ಲ ನೋಡು ಮತ್ತು ಅವತ್ತು ಸುಧಾರಣೆ ಹಾಕವು ಏನು ಚಿಂತಿಲ್ಲ ಹೌದಾ ಹಂಗಂದ್ರೆ ನಮ್ಮ ಹುಡುಗ ಒಂದು ಕೊಂಡ್ಯಾಗ ಒಂದು ಎಲ್ಲರ ಕಣ್ಣೆ ಇದ್ದಾರೆ ನೋಡೋಣ ಅದ್ರಾಗ ಯಾವ್ದಾರು ನಿಮ್ಮ ಕಳವಳಾಗ ಅಲ್ಲಿ ಯಾಕ ಅವ್ರು 3 ಜನ ಹೆಣ್ಮಕ್ಳಾಗಿದ್ರೆ ಕೊಂಡ್ಯಾಗ ಒಂದು ಕೊಡಿಸ್ಬಿಡ್ತಿದ್ ನಾನು ಎರಡು ಹೆಣ್ಣು ಹುಡುಗರು ಮತ್ತು ನಮ್ಮ 2 ಗಂಡು ಹುಡುಗರು ಕರೆಕ್ಟ್ ಆಗ್ಯಾವ ನೋಡೋಣ ಹಂಗೇನಾರು ಇದ್ರೆ ನೋಡಕ್ಕೆ ಬರ್ತೈತಿ ಮೊದಲು ಲಗ್ನ ಆಗಲಿ ಕುಡ್ದು ಆಮೇಲೆ ಹೋಗ್ತಾ ಗೊತ್ತಾಗತ್ತಲ್ಲ ಅವ್ರು ರಿಲೇಷನ್ದಾಗ ಯಾರು ಅದಾರ ನಾವು ಹುಡುಗಿಯಾರಂತಿ ನೋಡ್ಬೇಕಾರೆ ಗಂಟೆ ಹಾಕಕ್ಕೆ ಬರ್ತೈತಿ ಯಾಕಂದ್ರೆ ನಮ್ಮ ಕೊಂಡ್ಯಾಗ ವಯಸ್ಸಾಗತ್ತವ ಅವಂಗು ಎಲ್ಲಿ ಕಣ್ಣೆ ಹತ್ವಲ್ಲು ಹಾಗಾಗಿ ಎಲ್ಲರೂ ಒಂದು ಮಾಡಬೇಕಂತನೇ ನಾನು ಹಾಗಾಗಿ ಎಲ್ಲರೂ ಒಂದು ಗಂಟೆ ಹಾಕಬೇಕು ಅವಂಗೆ ಅದಕ್ಕೆ ಯಾವ್ದಾರ ಹುಡುಗಿನ ಹುಡುಕೋರ್ಲ ಹಡೆಯ ಅಂತ ಹೇಳಿ ನಾನು ಎಲ್ಲೆಲ್ಲಿ ಕೇಳವಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತಾವಲ್ಲ ರೀ ತಲೆ ಕೆಡ್ಸ್ಕೊಬೇಡ ಬಿಡ್ಕ ಸಿಗ್ತಾರೆ ಯಾಕೆ ತಲೆ ಕೆಡ್ಸ್ಕೊಂತಿ ನಡಿ ಉಣ್ಣು ನಡಿ ಇವಾಗ ಹೊತ್ತಾತ ನಂಗೆ ಹೊಟ್ಟೆ ಸತ್ಯ ಬಾ ಉಣ್ಣಂತ ಬಾ ಒಂದೆರಡು ಅಂಗಡಿಯಾಗ ತತ್ತಿ ಇರ್ತಾರೆ ಬರ ಆಮ್ಲೆಟರ್ ಮಾಡ್ಕೊತೀನಿ ನಾನು ರೊಟ್ಯಾಗ ಕಡಕ್ ರೊಟ್ಯಾಗ ಶಿಮಿ ಹತ್ತತಿ ಕಾರ್ಬೇಳೆನ ಒರ್ಸ್ಕೊಂತೀನಿ ಅನ್ಬೇಕಾರೆ ಒಂದೆರಡು ತತ್ತಿ ಇರ್ತಾರೆ ಬಾ ತಡಿವ ಅಲ್ಲಿ ಚಿಲ್ಲರದ ತೊಗೋತೀನಿ ಬಾ ಕೆಕಲ್ ಮೇಲೆ ತೊಗೊಂಡು ಉಣ್ಣು ಅಂತ ಬಾ